ಅಮ್ಮ ನನಗೆ ಬೇವು ಬೇಡಮ್ಮ, ನಾನು ಬೆಲ್ಲ ಮಾತ್ರ ತಿಂತೀನಿ. ಹಾಗೆ ಹೇಳಬಾರ್ದು ಕಂದ. ಬಾ, ನಿನಗೆ ಈ ಯುಗಾದಿ ಹಬ್ಬದ ಇಂದಿನ ಮಹತ್ವವನ್ನು ಹೇಳುತ್ತೇನೆ. ನೋಡು, ಒಂದು ಕಾಲದಲ್ಲಿ ಜಗತ್ತೇ ಇರಲಿಲ್ಲ ಗೊತ್ತಾ. ಎಲ್ಲೆಡೆ ಕತ್ತಲೆ ಮಾತ್ರ ಇತ್ತು. ಆವಾಗ ಬ್ರಹ್ಮದೇವರು ಬಂದರು. ಅವರು ಯೋಚಿಸಿದರು, ನಾನು ಒಂದು ಸುಂದರ ಜಗತ್ತನ್ನು ಮಾಡಬೇಕು ಎಂದು. ಅವರು ಒಂದು ಒಳ್ಳೆಯ ದಿನವನ್ನು ಆರಿಸಿದರು. ಆ ದಿನವೇ ಯುಗಾದಿ. ಆ ದಿನ ಬ್ರಹ್ಮದೇವರು ಸೂರ್ಯನನ್ನು ಮಾಡಿದರು, ಚಂದ್ರನನ್ನು ಮಾಡಿದರು, ಮರಗಳು, ಹೂಗಳು, ನದಿಗಳು ಎಲ್ಲ ಮಾಡಿದರು. ಕೊನೆಯಲ್ಲಿ ಮನುಷ್ಯರು ಮತ್ತು ಪ್ರಾಣಿಗಳನ್ನು ಸೃಷ್ಟಿಸಿದರು. ಹೀಗಾಗಿ ಯುಗಾದಿ ಅಂದರೆ ಜಗತ್ತಿನ ಹುಟ್ಟುಹಬ್ಬದ ದಿನ. ಆಮೇಲೆ ಬ್ರಹ್ಮದೇವರು ನಮಗೆ ಒಂದು ಚಿಕ್ಕ ಪಾಠ ಹೇಳಿದರು. ಮಕ್ಕಳೇ, ಜೀವನದಲ್ಲಿ ಕೆಲವೊಮ್ಮೆ ಸಿಹಿ ಇರುತ್ತದೆ, ಕೆಲವೊಮ್ಮೆ ಕಹಿ ಇರುತ್ತದೆ. ಎಲ್ಲವನ್ನು ಖುಷಿಯಾಗಿ ಸ್ವೀಕರಿಸಬೇಕು. ಅದಕ್ಕಾಗಿ ಯುಗಾದಿ ದಿನ ನಾವು ಯುಗಾದಿ ಪಚ್ಚಡಿ ತಿನ್ನುತ್ತೇವೆ. ಅದರ ರುಚಿಗಳು ಸಿಹಿ, ಕಹಿ, ಹುಳಿ, ಖಾರ ಇವೆಲ್ಲ. ಅಂದರೆ ಜೀವನ ಒಂದು ಮಿಶ್ರಣ. ಸಿಹಿ ಕಹಿ ಎರಡೂ ಇರುತ್ತವೆ. ಆ ದಿನದಿಂದ ಪ್ರತಿ ವರ್ಷ ಜನರು ಯುಗಾದಿಯನ್ನು ಹೊಸ ಆರಂಭದ ಹಬ್ಬವಾಗಿ ಆಚರಿಸುತ್ತಿದ್ದಾರೆ. ಮನೆಗಳನ್ನು ಸ್ವಚ್ಛ ಮಾಡ್ತಾರೆ, ಹೊಸ ಬಟ್ಟೆ ಹಾಕುತ್ತಾರೆ ಮತ್ತು ಸಂತೋಷದಿಂದ ಹೊಸ ವರ್ಷವನ್ನು ಸ್ವಾಗತಿಸುತ್ತಾರೆ. ಸೊ ಇದರ ಮಾರಲ್ ಏನು ಅಂದರೆ, ಜೀವನದಲ್ಲಿ ಏನು ಬಂದರೂ ಅದನ್ನು ಧೈರ್ಯವಾಗಿ ಸ್ವೀಕರಿಸಿ ಹೊಸ ಆರಂಭವನ್ನು ಸಂತೋಷದಿಂದ ಮಾಡಬೇಕು. ಅರ್ಥ ಆಯ್ತಾ? ಅಮ್ಮ, ಅರ್ಥ ಆಯಿತು. ನಾನು ಇವಾಗ ಬೇವು ಮತ್ತು ಬೆಲ್ಲ ಎರಡೂ ತಿಂತೀನಿ. ಎರಡೂ ಕೊಡಮ್ಮ ನನಗೆ. ನನ್ನ ಮುದ್ದು ಕಂದ, ತಗೋಪ್ಪ, ತಗೋ ಚಿನ್ನಿ, ತಿನ್ನಿ.